ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅದರಲ್ಲಿ ಬಹುಶಃ ಇವತ್ತು ರಾಜ್ಯದ ಉದ್ದಗಲಕ್ಕೂ 30 ಟೀಮ್ ಅನ್ನು ತಯಾರು ಮಾಡಿ ಮೊನ್ನೆ 30 ಟೀಮನ್ನು ತಯಾರು ಮಾಡಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕರೆಸಿ ಆ ಟೀಮನ್ನು ಸೆಟ್ ಮಾಡಿ 60 ಇವತ್ತು 3 ಸ್ಟಾರ್ ಮತ್ತು 5 ಸ್ಟಾರ್ ಹೋಟೆಲ್ಸ್ಗೆ 8 ವೇರ್ ಹೌಸಸ್ಗೆ 4 ಇಂಟರ್ನ್ಯಾಷನಲ್ ರೆಸ್ಟೋರೆಂಟ್ಸ್ಗಳಿಗೆ ಅದನ್ನು ಬೆಂಗಳೂರು BBMP ಲಿಮಿಟಲ್ಲಿ ಅದು ಅಲ್ಲಿಗೆ ಮತ್ತು 30 ಫುಡ್ ಬಿಸ್ನೆಸ್ ಆಪರೇಟರ್ಸ್ಗಳಿಗೆ ಇವತ್ತು ಇನ್ಸ್ಪೆಕ್ಷನ್ ಮಾಡಿ ರೇಡ್ ಮಾಡಿ ಯಾವುದು ಮಿಲ್ಕಿದ ಪರ್ಸೆಂಟ್ ಕೊಟ್ರಾ ಕೊಡಿ ಶಾಸ್ತ್ರಿ ಅವರೇ. ಈ ಒಂದು ತಪಾಸಣೆ ಮತ್ತು ರೇಡ್ ಮಾಡುವ ಸಂದರ್ಭದಲ್ಲಿ ನಾವು ಹೇಳಿದಾಗ ಈ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಅಧಿಕಾರಿ ಕರೆಸಿ 30 ಟೀಮ್ ರೆಡಿ ಮಾಡಿ ಇದ್ರು 30 ಟೀಮ್ ರೆಡಿ ಮಾಡಿ ಅವರಿಗೆ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟರು. ಅದರಲ್ಲಿ ಟೋಟಲ್ ಆಗಿ 60 5 stars and 3 star hotels, 8 warehouses like Zipto, Zomato, ಇಂಥ ದೊಡ್ಡ ವೇರ್ಹೌಸಸ್ಗಳು ಮತ್ತು 4 ಮಲ್ಟಿನ್ಯಾಷನಲ್ ಇವತ್ತು ಇಂಟರ್ ರೆಸ್ಟೋರೆಂಟ್ಸ್ ಔಟ್ಲೆಟ್ಸ್, ಅದು KFC ಇರಲಿ, ಮ್ಯಾಕ್ಡೊನಾಲ್ಡ್ಸ್ ಇರಲಿ, ಡೊಮಿನೋಸ್ ಇರಲಿ, ಬರ್ಗರ್ ಕಿಂಗ್ ಎಲ್ಲವೂ ಕೂಡ ಆ ಒಂದು ಔಟ್ಲೆಟ್ಗಳಿಗೆ ಮತ್ತು ಇನ್ನಿತರ ಕೆಲವೊಂದು ಕಡೆ ಇವತ್ತು ರೇಡ್ ಮಾಡಲಾಗಿದೆ. ಇವತ್ತು ಪಬ್ಗಳಿಗೆ ಕೂಡ ರೇಡ್ ಮಾಡಲಾಗಿದೆ. ಎಲ್ಲಿ ಇವತ್ತು ನಮಗೆ ತಪ್ಪು ಕಂಡು ಬಂದಿದ್ದೇವಾ ಅಲ್ಲಿ ಎಲ್ಲರೂ ಕೂಡ ನೋಟಿಸ್ ಜಾರಿ ಮಾಡಿ ಇವತ್ತು ಅವರಿಗೆ ಎಕ್ಸ್ಪ್ಲನೇಷನ್ ಕೂಡ ಕೇಳಿದ್ದೇವೆ. ಕೆಲವೊಂದು ಕಡೆ ಎಲ್ಲಿ ವಿಪರೀತವಾಗಿತ್ತು ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಅದನ್ನು ನಾವು ಇವತ್ತು ಬಂದು ಕೂಡ ಮಾಡಲಾಗಿದೆ, ನಾವು ಸೀಲ್ ಮಾಡಿದ್ದೇವೆ. ನಮ್ಮ ಈ ಒಂದು ತಪಾಸಣೆ ಮತ್ತು ರೇಡ್ನ ಉದ್ದೇಶ ಅದು ಇನ್ನೊಬ್ಬರಿಗೆ ನಾವು ಕಿರುಕುಳ ಕೊಡಬೇಕಂತಲ್ಲ ಅಥವಾ ಅವರ ವ್ಯಾಪಾರನ ಬಂದ್ ಮಾಡಬೇಕಂತ ಉದ್ದೇಶ ಇಲ್ಲ ಅಥವಾ ಅವರಿಗೆ ಶಿಕ್ಷೆ ಕೊಡಬೇಕಂತಲೂ ಅಲ್ಲ. ನಮ್ಮ ಮುಖ್ಯ ಅದು ಸೆಕೆಂಡ್ರಿ. ನಮ್ಮ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಅವರು ಏನು ತಪ್ಪು ಮಾಡ್ತಿದ್ದಾರೆ ಅಂತ ಫಸ್ಟ್ ಅವ್ರಿಗೆ ಅರ್ಥ ಮಾಡಿಕೊಳ್ಬೇಕು. ಒಂದು ಅವ್ರೇನು ತಪ್ಪು ಮಾಡ್ತಿದ್ದಾರೆ ಅಂತೇಳಿ ಅರ್ಥ ಮಾಡಿಕೊಳ್ಬೇಕು ಮತ್ತು ಜನರಿಗೆ ಕೂಡ ಜನರಕ್ಕೆ ಮೂಡಿಸಬೇಕು. ಎಲ್ಲವೂ ಕೂಡ ಸರಿ ಇಲ್ಲ, ಈ ರೀತಿಯ ಪರಿಸ್ಥಿತಿ ಇದೆ, ನೀವು ಹೋಟೆಲ್ಗೆ ಹೋಗಿ ಮತ್ತು ಇನ್ನಿತರ ಹೋಗಿ ಊಟ ಮಾಡುವಾಗ 1 ಸಲ ಅಲ್ಲ 10 ಸಲ ಇದರ ಬಗ್ಗೆ ಆಲೋಚನೆ ಮಾಡಬೇಕಂತ ಹೇಳಿಕೊಂಡು ನಾವು ಅದನ್ನು ಇವತ್ತು ಅದು ನಮ್ಮ ಉದ್ದೇಶ ಆಗಿತ್ತು ಮುಖ್ಯವಾಗಿ. ಆದರೆ ಕೆಲವೊಂದು ಕಡೆ ಇವತ್ತು ನಾವು ಏನು ಕಾನೂನು ಪ್ರಕಾರ ನೋಟಿಸ್ಕೊಟ್ಟು ಅವರಿಗೆ ಇವತ್ತು ಏನು ನಮ್ಮ ವಿಚಾರ ನಾವು ಇಟ್ಕೊಂಡು ಮಾಹಿತಿ ಕೊಟ್ಟು ಅವರಿಗೆ ಕಾನೂನು ವ್ಯಾಪ್ತಿಯಲ್ಲಿ ಏನು ಅವಕಾಶ ಇದೆಯಾ ಆ ಕ್ರಮವನ್ನು ಕೂಡ ನಮ್ಮ ಕಮಿಷನರ್ಗೆ ತಗೊಳ್ಳಿಕ್ಕೆ ನಾವು ಈಗಾಗಲೇ ಅದನ್ನು ನಾವು ಸೂಚಿಸಿದ್ದೇವೆ.